ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಬೀದರ್ನ 100 ಹಾಸಿಗೆಗಳ ಆಸ್ಪತ್ರೆಯಲ್ಲಿ ನಡೆದ ರಕ್ತದಾನ ಶಿಬಿರಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಸಸಿಗೆ ನೀರೆರೆದು ಚಾಲನೆ ನೀಡಿದರು. ಬೀದರ್ ಲೋಕಸಭಾ ಚುನಾವಣೆ ಚೆಕ್ಪೋಸ್ಟ್ಗಳಲ್ಲಿ ಖಾಕಿ ಫುಲ್ ಅಲರ್ಟ್. 165ಕ್ಕೂ ಅಧಿಕ ಪ್ರಕರಣ ದಾಖಲಿಸಿ 35 ಲಕ್ಷ ಮೌಲ್ಯದ ಸ್ವತ್ತು ಜಪ್ತಿ. ಗೋವಿಂದ ರೆಡ್ಡಿ. ಡಾಕ್ಟರ್ ಸಿದ್ದಾರೆಡ್ಡಿ ಸ್ಮರಣೋತ್ಸವ. 35 ರೋಗಿಗಳಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ. ಸದೃಢ ಭಾರತದ ನಿರ್ಮಾಣದ ಶಕ್ತಿ ಯುವಕರ ಮೇಲಿದೆ. ಸಜ್ಜನ ಶೆಟ್ಟಿ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ನಗರದ ಓಲ್ಡ್ ಸಿಟಿಯ 100 ಹಾಸಿಗೆಗಳ ಆಸ್ಪತ್ರೆಯಲ್ಲಿ ಆಯೋಜಿಸಿದ ಶಿಬಿರದಲ್ಲಿ 52 ಸರ್ಕಾರಿ ನೌಕರರು ರಕ್ತದಾನ ಮಾಡಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದರು. ಸ್ವತಃ ರಕ್ತದಾನ ಮಾಡಿ ಶಿಬಿರಕ್ಕೆ ಚಾಲನೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ರಕ್ತದಾನ ಶ್ರೇಷ್ಠ ದಾನವಾಗಿದೆ ಎಂದು ತಿಳಿಸಿದರು. ರಕ್ತದಾನವು ಅಪಘಾತ ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ಜೀವ ಉಳಿಸಲು ನೆರವಾಗುತ್ತದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ರಾಜ್ಕುಮಾರ್ ಮಾಳಿಗೆ ಮಾತನಾಡಿ, ರಕ್ತದಾನದಿಂದ ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗುವುದಿಲ್ಲ. ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ, ಹೊಸ ಉತ್ಸಾಹ ಹಾಗೂ ಚೈತನ್ಯ ಮೂಡುತ್ತದೆ ಎಂದು ತಿಳಿಸಿದರು. ಸರ್ಕಾರಿ ನೌಕರರು ರಕ್ತದಾನ ಮಾಡಿ ಇತರರಿಗೆ ಮಾದರಿಯಾಗಿದ್ದರೆ ಯುವಜನರು ಸ್ವಯಂ ಪ್ರೇರಣೆಯಿಂದ ರಕ್ತದಾನಕ್ಕೆ ಮುಂದೆ ಬರಬೇಕು ಎಂದರು. ಶಿಬಿರದಲ್ಲಿ 52 ಯೂನಿಟ್ ರಕ್ತ ಸಂಗ್ರಹವಾಯಿತು. ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ಶರಣಪ್ಪ ಮುಡುವಿ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡೆ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಹೇಶ್ ಬಿರಾದಾರ್, ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕಿರಣ್ ಪಾಟೀಲ್, ಜಿಲ್ಲಾ ಡಿವಿಬಿ ಡಿಸಿಪಿ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಂಕರಪ್ಪ ಬೊಮ್ಮ, ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಅನಿಲ್ ಚಿಂತಾಮಣಿ, ವಿವಿಧ ಸಂಘಗಳ ಪ್ರಮುಖರಾದ ಡಾಕ್ಟರ್ ದೇವಕಿ ನಾಗುರೆ, ಯೇಸುದಾಸ್ ಥೋರೆ, ಶಿವಕುಮಾರ್ ಗುಮ್ಮ, ಶಕುಂತಲಾ ಕಾಡಾದೆ, ರವಿ ವಗ್ಗೆ, ಪ್ರದೀಪ್ ಸ್ವಾಮಿ, ವಿವೇಕಾನಂದ್, ಶಮಿ ಪಟೇಲ್, ವಿದ್ಯಾಸಾಗರ್, ಸಂಗಮೇಶ್ ರೆಡ್ಡಿ ಮೊದಲಾದವರು ಇದ್ದರು. ಶಿಬಿರವನ್ನ ಇಲ್ಲಿ ಏರ್ಪಡಿಸಲಾಗಿದೆ. ಬಹಳಷ್ಟು ಅರ್ಥಪೂರ್ಣವಾದಂತಹ ಒಂದು ಕೆಲಸದ ಮೂಲಕ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಇಲ್ಲಿ ಆಚರಿಸಲಾಗ್ತದೆ. ನಮಗೆಲ್ಲ ತಿಳಿದಂತೆ ಇವತ್ತು ಏನು ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ನಾವು ಹೇಳ್ತೀವಿ, ಅಲ್ಲಿ ಭಾರತದ ವೈದ್ಯರ ಕೊಡುಗೆ ಮತ್ತು ಭಾರತೀಯ ಏನು ಔಷಧಿಗಳನ್ನ ನಾವು ಅಲ್ಲಿ ಕಳಿಸ್ಕೊಡ್ತೀವಿ, ಅದರದ್ದು ಏನು ಯೋಗದಾನ ಬಹಳ ದೊಡ್ಡದಿದೆ. ನಾನು ವಿಶ್ವಸಂಸ್ಥೆಯಲ್ಲಿ ಆಫ್ರಿಕಾನಲ್ಲಿ ಶಾಂತಿ ಪಾಲನೆ ಪಡೆಯಲ್ಲಿ ಪೊಲೀಸ್ ಅಡ್ವೈಸರ್ ಆಗಿ ಸೌತ್ ಸುಡಾನಲ್ಲಿ ಕೆಲಸ ಮಾಡಿದೆ. ಆ ಸಂದರ್ಭದಲ್ಲಿ ಅಲ್ಲಿ ಲೆವೆಲ್ 1, ಲೆವೆಲ್ 2 ಅಂತ ಹಾಸ್ಪಿಟಲ್ಸ್. ಆ ಲೆವೆಲ್ 2 ಹಾಸ್ಪಿಟಲ್ ಏನಿದೆ, ನಮ್ಮ ಇಂಡಿಯನ್ ಡಾಕ್ಟರ್ಸ್ ಏನಂದ್ರೆ ನೋಡ್ಕೊಳ್ತಾ ಇದ್ವಿ. ಸೊ ಅಲ್ಲಿ ನಾವು ಕಂಟಿಂಜೆಂಟ್ ಕಮಾಂಡರ್ ಆಗಿದ್ವಿ, ಅಂದ್ರೆ ಇಂಡಿಯಾದಿಂದ ನಾನು ಕಮಾಂಡರ್ ಆಗಿದ್ದೆ. ಸೊ ಅಲ್ಲಿ ಏನು ಒಂದು ಫಸ್ಟ್ ಒಂದು ಇಂಡಕ್ಷನ್ ಕ್ಲಾಸ್ ಅದು ಎಲ್ಲ ಬೇರೆ 38 ದೇಶಗಳಿಂದ ಬಂದಂತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಇಂಡಕ್ಷನ್ ಕ್ಲಾಸ್ ಇರುತ್ತೆ. ಸೊ ಆ ಒಂದು ಕ್ಲಾಸ್ ಅಲ್ಲಿ ಒಬ್ರು ಡಾಕ್ಟರ್ ಬಂದಿದ್ರು. ಅವರು ಏನಂದ್ರೆ ಅಮೆರಿಕನ್ ಡಾಕ್ಟರ್ ಇದ್ರು. ಅವರು ಫಸ್ಟ್ ಏನ್ ಹೇಳಿದ್ರು ಅಂತಂದ್ರೆ, ನಾವು ಎಲ್ಲ ಈ ಕ್ಲಾಸ್ ಅಲ್ಲಿ ಇರುವಂತವ್ರು ಭಾರತೀಯರಿಗೆ ಮತ್ತು ಏನಂತಾರೆ ಭಾರತೀಯ ವೈದ್ಯರಿಗೆ ಏನಂದ್ರೆ ದೊಡ್ಡ ಜಬ್ಬಳ ಹೊಡಿಬೇಕು ಅಂತ ಹೇಳಿದ್ರು. ಅಂದ ತಕ್ಷಣ ಎಲ್ಲರೂ ಏನಾದ್ರು ಜಬ್ಬಳ ಹೊಡೆದ್ರು. ಆಮೇಲೆ ಅವ್ರು ಹೇಳಿದ್ರು, ಇವತ್ತು ಆಫ್ರಿಕಾದಲ್ಲಿ ಉಚಿತವಾಗಿ ಏನಾದರೂ ಔಷಧಿಗಳನ್ನ ಇವತ್ತು ಕೊಡ್ತಾ ಇರೋ ದೇಶ ಅಂದ್ರೆ ಅದು ಭಾರತ. ಅದೇ ರೀತಿ ವೈದ್ಯಾಧಿಕಾರಿಗಳು ಅಲ್ಲಿ ಹೋಗಿ ಬಹಳ ಸೇವಾ ಮನೋಭಾವದಿಂದ ಇವತ್ತು ಏನಂತಂದ್ರೆ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ.
ಸೊ ಅದು ನಮಗೆ ಬಹಳ ಹೆಮ್ಮೆ ವಿಷಯ ಆಗಿತ್ತು ಆಗಿದ್ದಾಗ. ಮತ್ತು ನಾವು ಕಂಟಿನ್ಯೂಟ್ ಕಮಾಂಡರ್ ಇದ್ದಾಗ ಏನಾದರೂ ಅಲ್ಲಿ ಲೋಕಲ್ ನಾವೇನು ಕಮ್ಯುನಿಟಿ ಜೊತೆ ಕೆಲಸ ಮಾಡಬೇಕಾದ್ರೆ ಯಾವುದಾದ್ರೂ ಅನಾರೋಗ್ಯದ ವಿಷಯಗಳು ತಿಳಿದು ಬಂದಾಗ ನಮಗೆ ಏನಂದರೆ ರೆಕಮೆಂಡೇಶನ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಸೊ ನಾವು ರೆಕಮೆಂಡ್ ಶ್ರೇಷ್ಠವಾದಂಥದ್ದು ರಕ್ತದಾನ ಅಂತ ಹೇಳಲಾಗ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿ ಏನಂತಂದರೆ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಕೊರತೆ ಆದಾಗ ಆ ವ್ಯಕ್ತಿಗೆ ಏನಂತಂದರೆ ರಕ್ತದ ಅವಶ್ಯಕತೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಏನಂತಂದರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಕ್ತದ ಕೊರತೆ ಆಗಬಾರ್ದು ಅನ್ನುವಂಥ ಒಂದು ಸದುದ್ದೇಶದಿಂದ ಇವತ್ತು ನಮ್ಮೆಲ್ಲ ವೈದ್ಯಾಧಿಕಾರಿಗಳು, ಪ್ರಿನ್ಸ್ನ ಅಧಿಕಾರಿಗಳು ಎಲ್ಲರೂ ಏನಂತಂದರೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಅದು ವಿಶ್ವ ಏನಂದರೆ ಆರೋಗ್ಯ ದಿನಾಚರಣೆ. ಸೊ ಭಾಳ ಏನಂದರೆ ವಿಶಿಷ್ಟವಾದಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದನೂ ಕೂಡ ನಾವು 30ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಯವರು ಇವತ್ತು ರಕ್ತದಾನವನ್ನು ಇಲ್ಲಿ ಮಾಡೋದ್ರ ಮೂಲಕ ಸಾರ್ವಜನಿಕರಿಗೂ ಕೂಡ ನಾವು ಇಲ್ಲಿ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇವೆ. ಏನಂದರೆ ನೀವು ನಿಯಮಿತವಾಗಿ ವರ್ಷಕ್ಕೆ 2 ಸಾರಿ ಏನಂದರೆ ಆರೋಗ್ಯವಂತ ವ್ಯಕ್ತಿ ರಕ್ತದಾನವನ್ನು ಮಾಡ್ಬೋದಾಗಿರ್ತದೆ. ನಾವು ರಕ್ತದಾನ ಮಾಡೋದ್ರ ಮೂಲಕ ಏನಂದರೆ ಬಹಳಷ್ಟು ಜೀವಗಳನ್ನು ಉಳಿಸ್ಬೋದಾಗಿದೆ. ಸೊ ಇದ್ರ ಬಗ್ಗೆ ಏನಂದರೆ ತಾವೆಲ್ಲ ಪ್ರೇರೇಪಣೆಯನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲೂ ಕೂಡ ಏನಂದರೆ ನಿಯಮಿತವಾಗಿ ತಾವೆಲ್ಲ ರಕ್ತದಾನ ಮಾಡಬೇಕು ಅಂಥೇಳಿ ಬೀದರ್ ಜಿಲ್ಲೆಯ ಎಲ್ಲ ಜನತೆಗೆ ನಾನು ಮನವಿ ಮಾಡ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಆಯೋಜನೆ ಮಾಡಿ ಎಲ್ಲ ಪ್ರಿಮ್ಸ್ ವೈದ್ಯಾಧಿಕಾರಿಗಳ ತಂಡಕ್ಕೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಇಲ್ಲಿವರೆಗೆ ನಾನು ಸುಮಾರು ಒಂದು 12 ಬಾರಿ ಮಾಡಿದ್ದೀನಿ. ಸೊ ಈ ವರ್ಷ ಏನಂದರೆ ಇದು ಫಸ್ಟ್ ಟೈಮ್ ಇದೆ. ಸೊ ಇವತ್ತು ಅದು ಭಾಳ ವಿಶೇಷವಾಗಿ ವಿಶ್ವ ಆರೋಗ್ಯ ದಿನಾಚರಣೆ ಇರೋದರಿಂದ ಅದನ್ನೇನಂದರೆ ಇಲ್ಲಿ ಥ್ಯಾಂಕ್ ಯು ಸರ್. ಇವತ್ತು ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ಇಲ್ಲಿ ನಮ್ಮ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಎಲ್ಲ ಸಂಘ ಊಟಿ ಹಿಡ್ಕೊಂಡು ಡ್ರೈವರ್ ಹಿಡ್ಕೊಂಡು PSCO, PHCO, ವೈದ್ಯಾಧಿಕಾರಿಗಳು ಮತ್ತು ಸ್ಟಾಫ್ ನರ್ಸ್ಗಳು ಎಲ್ಲ ಸಂಘದವರು ನಮ್ಮ ಕೈ ಜೋಡಿಸಿ ಇವತ್ತು ಏನು ಯಶಸ್ವಿಯಾಗಿ ನಾವೇನು ರಕ್ತದಾನ ಶಿಬಿರನ ಮಾಡೋಕ್ಕೆ ನಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮೊದಲಾಗಿ ನಾವು ಎಲ್ಲ ಸಂಘ ಅಧ್ಯಕ್ಷರಿಗೆ, ಪದಾಧಿಕಾರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಪೊಲೀಸ್ ಇಲಾಖೆ ಮತ್ತು ನಮ್ಮದು SP ಸರ್ ಇಲಾಖೆಯಿಂದ ಪೊಲೀಸ್ ಸಿಬ್ಬಂದಿಯವರು ಮತ್ತು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯವರು ಅವರು ಬರ್ತಾಯಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಈ ಶಿಬಿರನಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ರಕ್ತದಾನಕ್ಕೆ ಬಂದಿದ್ದಾರೆ. ನಮ್ಮ ಇಲಾಖೆದವರು, ಸರ್ಕಾರಿ ನೌಕರರ ಅಧ್ಯಕ್ಷದವರು ಕೂಡ ನಮಗೆ ಅವ್ರ ಕಡೆಯಿಂದನೂ ಸಹಕಾರ ಸಿಕ್ಕಿದೆ. ಸೊ ಹೀಗಾಗಿ ತಾವು ಮಾಧ್ಯಮ ಮಿತ್ರನೂ ಇದು ಚೆನ್ನಾಗಿ ಕವರೇಜ್ ಮಾಡಿಬಿಟ್ಟು ಜನರಲ್ಲಿ ಅರಿವು ಮಾಡಿಕೊಡ್ಬೇಕು. ಸಮಾಜದಲ್ಲಿ ಮತ್ತು ಮನುಷ್ಯ ಇದರಲ್ಲಿ ಎಲ್ಲ ಶ್ರೇಷ್ಠ ದಾನ ಅಂದರೆ ರಕ್ತದಾನ. ಅದು ಯಾವುದು ಏನೂ ನೋಡೋದಿಲ್ಲ. ರಕ್ತದಾನ ಮಹಾದಾನ. ಸೊ ಅದಕ್ಕಾಗಿ ಮಾಧ್ಯಮ ಮುಖಾಂತರ ಮತ್ತು ಮಾಧ್ಯಮ ಮಿತ್ರರಿಗೂ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ, ಇದ್ರ ಬಗ್ಗೆ ವ್ಯಾಪಕ ಪ್ರಚಾರ ಆಗಬೇಕು. ರಕ್ತದಾನ ಮಾಡೋಕ್ಕೆ ಯುವಕರು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಮುಂದೆ ಬರಬೇಕು ಅಂತ ಇನ್ನೊಮ್ಮೆ ಸಲ ನಿಮ್ಮ ಮುಖಾಂತರ ನಾನು ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ KGMO ಎಲ್ಲರ ಸಂಯುಕ್ತ ಆಶ್ರಯಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ 100 ಹಾಸಿಗೆಯ ಆಸ್ಪತ್ರೆಯಲ್ಲಿ ಇವತ್ತು ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಆರೋಗ್ಯ ಇಲಾಖೆ ನೌಕರರಿಗೆ ನಾವು ಮನವಿಯನ್ನು ಮಾಡೀವಿ. ಮಾನ್ಯ DHO ಅವರು ಕೂಡ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಎಲ್ಲಿ ಸರ್ಕಾರಿ ಸೇವೆ ಮಾಡ್ತಕ್ಕಂಥ ನೌಕರರಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ, ಅವರು ಸ್ವಯಂ ಪ್ರೇರಿತವಾಗಿ ಯಾರ್ಯಾರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ ಅವರೆಲ್ಲರೂ ಬಂದು ರಕ್ತದಾನವನ್ನು ಕೊಡಬೇಕು, ಜೀವವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲಾಖೆಯಲ್ಲಿರ್ತಕ್ಕಂಥ ನೌಕರರು ಇವತ್ತು ನಾವು ಎಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಾಗಲಿ ಶಾಲಾ ಕಾಲೇಜುಗಳಲ್ಲಾಗಲಿ ಅಲ್ಲಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ನಮ್ಮ ಇಲಾಖೆಗೆ ತಗೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಆದರೆ ನಮ್ಮ ಇಲಾಖೆಯಲ್ಲಿ ಕೂಡ ಯಾವಾಗ ನಮ್ಮ ಬ್ಲಡ್ಡಿನ ಕೊರತೆ ಇರುತ್ತೆ ಆವಾಗ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ನೌಕರರು ಕೂಡ ಕೈ ಜೋಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಬಂದೀವಿ. ಇವತ್ತು ಏನು ರಕ್ತದಾನ ಶಿಬಿರವನ್ನು ನಡೆಸ್ತಾ ಇದ್ದೀವಿ, ಇವತ್ತು ನಾವು ನಮ್ಮ ನಿರೀಕ್ಷೆಯನ್ನು 100 ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿವಿ. ನೌಕರರು ಕೂಡ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಇದು ಒಂದು ಅವಕಾಶ ಇದೆ. ನಾವೆಲ್ಲರೂ ನೌಕರರು
ನಾವೆಲ್ಲರಿಗೂ ಜನಸಾಮಾನ್ಯರಿಗೆ ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕೆಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಆರೋಗ್ಯ ಇಲಾಖೆ ನೌಕರರು ಈ ಒಂದು ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ. ಎಷ್ಟು ಜನ ಇವತ್ತು ನಾವು ನಿರೀಕ್ಷೆಯನ್ನು 100 ಮೇಲೆ ಇಟ್ಕೊಂಡಿವಿ. ಆದರೆ ಈಗಾಗಲೇ ತಾವು ನೋಡಿದಂತೆ ಇವತ್ತೇನು ಒಂದು 15 ನೌಕರರು ಈಗಾಗಲೇ ಕೊಟ್ಟಿದ್ದಾರೆ. ಸೊ ಈಗ ಫುಲ್ ಡೇಯನ್ನು ನಾವು ಇಲ್ಲೇ ಇದ್ದೀವಿ. ಸೊ ನೌಕರರು ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. SP ಸಾಹೇಬರು ಕೊಟ್ಟಿದ್ದಾರೆ, ನಮ್ಮ ಡಾಕ್ಟರ್ ಕಿರಣ್ ಸರ್ ಕೊಟ್ಟಿದ್ದಾರೆ, ಡಾಕ್ಟರ್ ರಾಜಶೇಖರ್ ಪಾಟೀಲ್ ಸರ್ ಕೊಟ್ಟಿದ್ದಾರೆ. ಇಲಾಖೆಯಲ್ಲಿರ್ತಕ್ಕಂಥ ನೌಕರರು ಎಲ್ಲರೂ ಕೂಡ ಕೊಡಲಿಕ್ಕೆ ನಾವೆಲ್ಲರೂ ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಾನು ರಾಜ್ಕುಮಾರ್ ಮಾಳಗೆ, ಆರೋಗ್ಯ ಇಲಾಖೆ ನೌಕರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತೇನೆ. ಬರುವ ಮೇ 7ರಂದು ನಡೆಯಲಿರುವ ಬೀದರ್ ಲೋಕಸಭೆ ಚುನಾವಣೆಯ ಪ್ರಯುಕ್ತ ಬೀದರ್ ಜಿಲ್ಲೆಯಾದ್ಯಂತ ಒಟ್ಟು 18 ಚೆಕ್ ಪೋಸ್ಟ್ಗಳು ರಚಿಸಿ ಯಾವುದೇ ಅಕ್ರಮ ನಡೆಯದಂತೆ ನಿಗಾ ವಹಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಚುನಾವಣಾಧಿಕಾರಿಯಾದ ಗೋವಿಂದ ರೆಡ್ಡಿ ತಿಳಿಸಿದರು. ನೆರೆಯ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ವಾಹನಗಳು ರಾಜ್ಯಕ್ಕೆ ಬರುವ ಸಂದರ್ಭದಲ್ಲಿ ಯಾವುದೇ ಅಕ್ರಮ ನಡೆಯದಂತೆ ಚೆಕ್ಪೋಸ್ಟ್ಗಳಲ್ಲಿ ತಪಾಸಣೆ ಚುರುಕುಗೊಳಿಸಲಾಗಿದೆ. ಇಲ್ಲಿಯ ತನಕ ಒಟ್ಟು 165ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿದ್ದು ಅದರಲ್ಲಿ 145 ಅಬಕಾರಿ, 19 ಪೊಲೀಸ್ ಹಾಗೂ ಚೆಕ್ ಪೋಸ್ಟ್ ಸಿಬ್ಬಂದಿಯಿಂದ 1 ಪ್ರಕರಣ ದಾಖಲಾಗಿದ್ದು ಒಟ್ಟು 32,56,000 ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದರು. बहुत भारी गाड़ी आई आगे. उमरी से कर्नाटक वाले तुम? तेलंगाना. ऐसा नर्सिंग झरना. अच्छा. और अरे उधर गिराक बहुत है. हाँ ओवर सर ओवर. अब तेलंगाना का कैसा है हमारे पास कोई भी नहीं है, दूसरे डिपार्टमेंट के लोग चेक कर रहे हैं. ಕಳೆದ ತಿಂಗಳು 16ನೇ ತಾರೀಕಿನಿಂದ ಇದುವರೆಗೆ 32,56,000 ನಾವು ಸೀಸನ್ನು ಮಾಡಿದ್ದೀವಿ. ಸೊ ಈಗಾಗಲೇ 165 FIRಗಳಾಗ್ಯಾವ. ಎಕ್ಸೈಸ್ ಇಲಾಖೆಯಿಂದ 145 ಆಗ್ಯಾವ, ಪೊಲೀಸ್ ಇಲಾಖೆಯಿಂದ 19 ಆಗ್ಯಾವ, ನಮ್ಮ ಚೆಕ್ಪೋಸ್ಟ್ ಸಿಬ್ಬಂದಿಯಿಂದ 1 ಕಂಪ್ಲೇಂಟ್ ಈಗಾಗಲೇ FIRಗಳು ಆಗ್ಯಾವ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕಳೆದ MLA ಎಲೆಕ್ಷನ್ದಲ್ಲಿ ನಾವು ಚೆಕ್ಪೋಸ್ಟ್ನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದೀವಿ. ಸೊ ಅದೇ ರೀತಿ ಈ ಸಲವೂ ಸಹ ನಾವು ನಿರ್ವಹಿಸ್ತಾ ಇದ್ದೀವಿ. ಒಂದೇ ಒಂದು ಫರಕ್ ಏನಂತಂದರೆ ಕಳೆದ ಸಲ ಇಷ್ಟು ಬಿಸಿಲು ಇರಲಿಲ್ಲ ಚೆಕ್ಪೋಸ್ಟ್ನವ್ರಿಗೆ, ಈ ಸಲ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ.